ಸ್ನೇಹಿತರೆ, ಭಾರತ ಸಂವಿಧಾನದ ಆತ್ಮ ಯಾವುದು ಅಂತ ಕೇಳಿದ್ರೆ ನೀವೆಲ್ಲ ಪಟ್ ಅಂತ ಹೇಳ್ತೀರಾ ಪ್ರಸ್ತಾವನೆ ಅಂತ. ಆದರೆ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಪ್ರಸ್ತಾವನೆ ಸಂವಿಧಾನದ ಭಾಗನ? ಸುಪ್ರೀಂ ಕೋರ್ಟ್ ಕೊಟ್ಟ ಆ ಅಂತಿಮ ತೀರ್ಪಾದ್ರೂ ಏನು? ನಮಸ್ಕಾರ ಸ್ನೇಹಿತರೆ, ನಾವಿಂದು ತಿಳಿಯೋದು ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ. ಈ ಒಂದು ಪ್ರಶ್ನೆ UPSC, KPSC, SSC, ಬ್ಯಾಂಕಿಂಗ್ ಈ ಎಲ್ಲ ಪರೀಕ್ಷೆಗಳಲ್ಲೂ ಕೇಳಲಾಗಿದೆ. ಅದು ಯಾವುದು ಅಂದ್ರೆ, ಪ್ರಸ್ತಾವನೆ ಕೇವಲ ಪರಿಚಯ ಮಾತ್ರನಾ ಅಥವಾ ಅದು ಸಂವಿಧಾನದ ಕಾನೂನುಬದ್ಧ ಭಾಗನ? ಉತ್ತರವನ್ನು ಹಂತ ಹಂತವಾಗಿ ನೋಡೋಣ. ಗೆಳೆಯರೆ, ಸಂವಿಧಾನ ಜಾರಿಗೆ ಬಂದಾಗ ಪ್ರಸ್ತಾವನೆಯನ್ನ ಸಂವಿಧಾನದ ಭಾಗ ಅಂತ ಪರಿಗಣಿಸಲಿಲ್ಲ. ಇದನ್ನ ಸಂವಿಧಾನದ ಪರಿಚಯ, ಸಂವಿಧಾನದ ಉದ್ದೇಶವನ್ನು ವಿವರಿಸುವ ಭಾಗ ಅಂತ ಮಾತ್ರ ನೋಡಲಾಯಿತು. ಅಂದ್ರೆ ಪ್ರಾರಂಭದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಆಗಿರಲಿಲ್ಲ. ಆದರೆ 1973ರಲ್ಲಿ ಭಾರತದ ಸಂವಿಧಾನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಪ್ರಕರಣ ನಡೆಯಿತು. ಅದು ಯಾವುದು ಅಂದ್ರೆ ಕೇಶವಾನಂದ ಭಾರತಿ ಪ್ರಕರಣ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಅಂತ ತನ್ನ ಅಂತಿಮ ತೀರ್ಪಿನಲ್ಲಿ ಹೇಳಿತು. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಇನ್ನೊಂದು ಮಹತ್ವದ ವಿಷಯವನ್ನು ಹೇಳಿತು. ಅದೇನು ಅಂದ್ರೆ, ಪ್ರಸ್ತಾವನೆ ಸಂವಿಧಾನದ ಮೂಲ ರಚನೆಯ ಭಾಗ. ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು, ಆದ್ರೆ ಪ್ರಸ್ತಾವನೆಯಲ್ಲಿ ಇರೋ ಮೂಲ ತತ್ವಗಳನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಪ್ರಸ್ತಾವನೆ ಇಲ್ಲದೆ ಸಂವಿಧಾನಕ್ಕೆ ದಿಕ್ಕೇ ಇಲ್ಲ. ಅದು ಭಾರತದ ಸಂವಿಧಾನದ ಆತ್ಮ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್.